ಕಳೆದೊಂದು ತಿಂಗಳಿನಿಂದ ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಈಗ ಬೆಳೆಗಳ ಮೇಲೂ ಕೂಡ ಪ್ರಭಾವ ಬೀರ್ತಾ ಇರುವಂಥದ್ದು. ಅತಿಯಾದ ಮಂಜು ಚಳಿಯಿಂದ ಈಗ ಬಳ್ಳಾರಿಯಲ್ಲಿ ಸುಮಾರು 35,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂಥ ಮೆಣಸಿನಕಾಯಿ ಬೆಳೆ ಈಗ ಹಾನಿ ಆಗ್ತಾ ಇರುವಂಥದ್ದು. ಸದ್ಯ ನಾನು ಇರುವಂಥದ್ದು ಬಳ್ಳಾರಿಯ ಹೊರವಲಯದಲ್ಲಿರ್ತಕ್ಕಂಥ ಈ ಒಂದು ಮೆಣಸಿನಕಾಯಿ ತೋಟದಲ್ಲಿದ್ದೀನಿ. ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಮಂಜು ಸಹಿತ ಏನು ಚಳಿ ಇದೆ ಅದು ಈಗ ಮೆಣಸಿನಕಾಯಿ ಬೆಳೆಗೆ ಮಚ್ಚೆ ರೋಗ ಕೊಳೆಯುವಂಥ ಒಂದು ರೋಗವನ್ನು ತಂದೊಡ್ಡಿರುವಂಥದ್ದು. ಅದರಲ್ಲೂ ಕೂಡ ಕಾಯಿ ಬೆಳೆಯುವ ಹಂತದಲ್ಲಿ ಈಗ ಉದುರ್ತಾ ಇರುವಂಥದ್ದು. ಸಂಪೂರ್ಣವಾಗಿ ಇದೇನು ಫಸಲು ಏನಿದೆ ಇದು ಕೈ ಚೆಲ್ಲುವಂಥ ಒಂದು ಆತಂಕವನ್ನು ರೈತರು ಹೊರ ಹಾಕ್ತಾ ಇರುವಂಥದ್ದು. ಕಳೆದ ವರ್ಷ ಉತ್ತಮವಾದಂಥ ಬೆಳೆ ಇತ್ತು, ಆದರೆ ಸರಿಯಾದ ಬೆಳೆಗೆ ಏನು ಬೆಲೆ ಸಿಗಲಿಲ್ಲ. ಈಗ ಉತ್ತಮವಾದ ಬೆಳೆ ಇದೆ, ಆದರೆ ಈ ಬಾರಿ ಆರಂಭಿಕ ಹಂತದಲ್ಲಿ ರೈತರಿಗೆ ಈಗ ಬೆಳೆಗೆ ರೋಗದ ಭೀತಿ ಕಾಡ್ತಾ ಇರುವಂಥದ್ದು. ಈಗ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಸುಮಾರು ಮೆಣಸಿನಕಾಯಿ ಏನು ಹೂದಲ್ಲಿ ಸಾಕಷ್ಟು ಪ್ರಮಾಣದ ಈ ತರನಾದಂಥ ಕೀಟಗಳಿದ್ದಾವೆ. ಇದೇ ತರನಾಗಿ ಈ ಒಂದು ಕೀಟಗಳು ಬಾಧಿಸಿದಂಥ ಸಂದರ್ಭದಲ್ಲಿ ಈ ತರನಾಗಿ ಅರ್ಧಕ್ಕೆ ಮೆಣಸಿನಕಾಯಿ ಈಗ ಕೊಳ್ತಾ ಇರುವಂಥದ್ದು. ಸುಮಾರು ಈಗಾಗಲೇ ಪ್ರತಿ ಟನ್ಗೆ 18,000ರಷ್ಟು ಧಾರಣೆ ಇದೆ. ಜೊತೆಗೆ ಪ್ರತಿ ಎಕರೆಗೂ ಕೂಡ 50,000ಕ್ಕೂ ಹೆಚ್ಚು ಖರ್ಚನ್ನು ಮಾಡಿ ಈಗ ರೈತರು ಬೆಳೆಯನ್ನು ಬೆಳೆದಿರುವಂಥದ್ದು. ಇನ್ನೇನು 2-3 ತಿಂಗಳು ಹೋದರೆ ಇವು ಸಂಪೂರ್ಣವಾಗಿ ಕಟಾವಿನ ಹಂತಕ್ಕೆ ತಲುಪುತ್ತೆ. ಜೊತೆಗೆ ಇಲ್ಲಿರ್ತಕ್ಕಂಥ ಸಾಕಷ್ಟು ಪ್ರಮಾಣದಲ್ಲಿ ಫಸಲನ್ನು ನಂಬಿಕೊಂಡು ಸಾಲ ಸೋಲವನ್ನು ರೈತರು ಮಾಡಿದ್ದಾರೆ. ಈಗ ಏಕೈಕಿ ಈ ತರನಾದಂಥ ಕೊಳೆ ರೋಗಗಳು ಕಾಣಿಸ್ಕೊಳ್ತಿರುವ ಪರಿಣಾಮವಾಗಿ ಸಾಕಷ್ಟು ರೈತರು ಕೂಡ ಈಗ ಆತಂಕವನ್ನು ಹೊರ ಹಾಕ್ತಾ ಇರುವಂಥದ್ದು. ಒಂದು ಕಡೆ ರಾಜ್ಯ ಸರ್ಕಾರ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ರೈತರಿಗೆ ಪರವಾಗಿ ನಿಲ್ತೀವಿ, ಈ ಒಂದು ಸಂದರ್ಭದಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಆ ಒಂದು ಕ್ರಮಗಳನ್ನು ನಾವು ಮೆಣಸಿನಕಾಯಿ ಬೆಳೆಗಾರರಿಗೆ ವಹಿಸ್ತೀವಿ ಅನ್ನುವಂಥ ಒಂದು ಮೇಲ್ನೋಟಕ್ಕೆ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಆದರೆ ಈವರೆಗೂ ಕೂಡ ಯಾವೊಬ್ಬ ಅಧಿಕಾರಿ ಬಂದು ಈ ರೈತರ ಸಮಸ್ಯೆಯನ್ನು ಕೇಳ್ತಾ ಇಲ್ಲ. ಬದಲಾಗಿ ಪ್ರತಿ ಮೆಣಸಿನಕಾಯಿ ಗಿಡಗಳು ಈ ತರನಾಗಿ ಕಾಣ್ತಾ ಇದ್ದಾವೆ. ಇದರಲ್ಲಿ ಸಾಕಷ್ಟು ಪ್ರಮಾಣದ ಹುಳುಗಳು ಈಗ ಕಾಣಿಸ್ಕೊಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಬೆಳೆಯುವ ಹಂತದಲ್ಲಿ ಇರ್ತಕ್ಕಂಥ ಈ ಫಸಲಿನ ಹಂತದಲ್ಲಿ ಇರ್ತಕ್ಕಂಥ ಏನು ಬೆಳೆ ಇದ್ದಾವೆ ಈ ಸಂಪೂರ್ಣ ಮೆಣಸಿನಕಾಯಿ ಗಿಡಗಳು ಈ ತರನಾಗಿ ಬಾಡುವ ಹಂತಕ್ಕೆ ತಲುಪ್ತಾ ಇದ್ದಾವೆ. ಇಲ್ಲಿ ನಮ್ಮ ಜೊತೆಗೆ ಒಂದಷ್ಟು ರೈತರು ಇರುವಂಥದ್ದು, ಅವ್ರನ್ನೂ ಕೂಡ ಈಗ ಮಾತಾಡ್ತೀನಿ. ಸರ್, ಈಗ ಈ ಹವಾಮಾನ ವೈಪರೀತ್ಯದಿಂದ ಏನೆಲ್ಲ ಪರಿಣಾಮಗಳು ಈ ಬೆಳೆ ಮೇಲೆ ಆಗ್ತಾ ಇದಾವೆ ಸರ್? ಈಗ ಇದು ಮುಂದೆ ರೈತರು ಅನ್ಕೊಂಡಿದ್ದು ಬೆಳೆ ಬೇಯಿಸ್ಬಂತು ಖುಷಿ ಪಟ್ಟರು. ಈ ವರ್ಷ ರೇಟ್ ಸಿಗ್ತೈತೆ, ಬೆಳೆ ಬೇಯಿಸ್ತು. ಹೋದ ವರ್ಷ ನಷ್ಟ ಆಗಿ ಬೆಳೆದ್ರು ಕೂಡ ಎಕರೆಗೆ 5,000 ರೂಪಾಯಿ ಕಿಟಲಿತ್ತು. ಈ ವರ್ಷ 18,000 ಐತೆ. ನಾವು ಸಾಲ ತೀರಿಸು ಹೋದ ವರ್ಷ ಲಾಸ್ ಅನ್ಕೊಂಡಿದ್ರು. ಆದರೆ ಏನು ಮಾಡ್ತೀವಿ, ಬೆಳೆ ನಂಬಿಕೊಂಡು ಎಕರೆಗೆ 10-12 ಸಲ ಗೊಬ್ಬರ ಹಾಕಿದ್ರು, ಗೌರ್ಮೆಂಟ್ ಗೊಬ್ಬರ. ಆಮೇಲೆ ಮದ್ದುಗಿದ್ದೆಲ್ಲ ಗೊಬ್ಬರ ಸೇರಿ 3 ಲಕ್ಷ ಖರ್ಚು ಮಾಡಿದ್ದಾರೆ. 3 ಲಕ್ಷ ಖರ್ಚು ಮಾಡಿ ಇವಾಗ 15 ದಿವಸದಿಂದ ಧೂಮ್ದಾರಿ ಬಂದು ಚಳಿ ಜಾಸ್ತಿ ಆಗಿ ಈ ಥರ ಎಲ್ಲ ಕಾಪು ನಿಲ್ದಂಗೆ ಕಂಟ್ರೋಲ್ ಆಗದಂಗೆ ಕತ್ತರಿಸಿ ಬಿಡುತ್ತೆ. ಎಲ್ಲ ಕಂಪ್ನಿಯವ್ರು ಹೇಳಿದ್ದೆಲ್ಲ ಮದ್ದು ಹೊಡೆದ್ರು ಕೂಡ ಯಾವುದೂ ಕಂಟ್ರೋಲ್ ಆಗಿಲ್ಲ. ಆದ್ದರಿಂದ ಅವ್ರ ಆತಂಕ ಶುರುವಾಗಿದೆ. ನಾವೇನು ಈ ಥರ ಜೀವನ ಮಾಡ್ತಾ ಇದೀವಲ್ಲ, ನಮಗೇನು ಅಸಲು ಬೆಳೆ ಬರ್ತದೋ ಇಲ್ಲ ಅಂಬೋದು ಅವರಿಗೆ ಧೈರ್ಯ ಕಳ್ಕೊಂಡಿದ್ದಾರೆ. ಕೆಲವು ರೈತರು ಆಸ್ತಿ ಮಾರಿ ಕಟ್ಟಬೇಕಾಗತ್ತೆ, ಕೆಲವು ಗುತ್ತಿಗೆ ರೈತರು ಆತ್ಮಹತ್ಯೆ ಮಾಡೋ ಪರಿಸ್ಥಿತಿ ಇಲ್ಲ, ವಲಸೆ ಹೋಗೋಕ್ಕಾಗುತ್ತೆ. ಆದ್ದರಿಂದ ರೈತರಿಗೆ ಸರ್ಕಾರ, ಕೇಂದ್ರ ರಾಜ್ಯ ಸರ್ಕಾರಗಳು ಗಮನ ಹರಿಸಿ ರೈತರಿಗೆ ಪರಿಹಾರ ಕೊಡಿಸ್ಬೇಕು. ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ರೈತರಿಗೆ ಏನೂ ಹೇಳಿಲ್ಲ, ಸಮೀಕ್ಷೆ ಮಾಡಿಲ್ಲ. ಈ ರೀತಿ ಮದ್ದು ಹೊಡಬೇಡ್ರಿ, ಈ ಥರ ರೋಗ ಇರಲ್ಲ, ಈ ಮುಂದೆ ಯಾಕೆ ಖರ್ಚು ಮಾಡ್ಕೊಂಡ್ರೆ ಅವರು ಸಮೀಕ್ಷೆ ಬಂದು ಹೇಳಿಲ್ಲ. ಸುಮ್ಮನೆ ಯಾವುದೋ ಒಂದು ವಾಟ್ಸಪ್ನಲ್ಲಿ ಹೇಳಿ ಈ ಥರ ಹೊಡೆದ್ರೆ ಆ ಥರ ಆದ್ರೂ ನೋಡಿದ್ದಾರೆ, ಯಾರು ಕಂಟ್ರೋಲ್ ಆಗಿಲ್ಲ. ಆದ್ದರಿಂದ ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ರೈತರಿಗೆ ಸಮೀಕ್ಷೆ ಮಾಡಿ ಪರಿಹಾರ ಕೊಡಿಸ್ಬೇಕು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ. ಇಲ್ಲಾಂದ್ರೆ ಯಜಮಾನ್ರೆ, ಈಗ ಒಂದು ಎಕರೆಗೆ ಎಷ್ಟು ಖರ್ಚು ಮಾಡಿದ್ದಾರೆ ನೀವು ಬೆಳೆಗೆ? ಬೆಳೆ 1 ಲಕ್ಷ 2 ಲಕ್ಷವರೆಗೆ ಖರ್ಚು ಮಾಡಿವಿ. ಈ ಥರ ಹೂವಾಗಿ ಮುದುರಾಡೋದು, ಮಳೆ ಬಂದು ಸ್ವಲ್ಪ ಕಾಯೆಲ್ಲ ಕೊಳೆಯೋ ಈ ವರ್ಷ ಬೆಳೆ ಬೇಸಬರ್ತದೆ ಅಂತೇಳಿ ಅಧಿಕಾರಿ ಯಾರು ಬಂದಿಲ್ಲ, ಯಾರು ನೋಡಿಲ್ಲ. ನಾವು ಕೂಡ ಅಧಿಕಾರಿಗಳಿಗೆ ಹೇಳಿಲ್ಲ, ಕಂಪ್ನಿಯವ್ರು ಹೇಳ್ದಂಗೆಲ್ಲ ಮದ್ದು ಹೊಡ್ತಾ ಇದ್ದೀವಿ, ಯಾವುದು ಕಂಟ್ರೋಲ್ ಆಗ್ತಾ ಇಲ್ಲ. ಇದಿಷ್ಟು ಇಲ್ಲಿನ ರೈತರು ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ಕಳೆದ 15 ದಿನಗಳಿಂದ ಕಾಣಿಸ್ಕೊಂಡಂಥ ಈ ಒಂದು ಮೆಣಸಿನಕಾಯಿ ಬೆಳೆಗೆ ರೋಗ ಏನಿದೆ ಇದು ಯಾವುದೇ ಕಾರಣಕ್ಕೂ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಈಗಾಗಲೇ ಈ ಒಂದು ಮೆಣಸಿನಕಾಯಿ ಏನು ಬೀಜವನ್ನು ಕೊಟ್ಟಂಥ ಕಂಪ್ನಿಯವರು ಹೇಳಿದಂಥ ಮದ್ದನ್ನು ನಾವು ಇವಕ್ಕೆ ಸಿಂಪಡಣೆ ಮಾಡಿದ್ವಿ, ಆದರೂ ಕೂಡ ಕಂಟ್ರೋಲ್ ಬರ್ತಾ ಇಲ್ಲ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ಬಳ್ಳಾರಿಲಿ ಆಗ್ತಕ್ಕಂಥ ರೈತರಿಗೆ ಆಗ್ತಕ್ಕಂಥ ಸಮಸ್ಯೆ ಏನಿದೆ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕ್ರಮಕ್ಕೆ ಮುಂದಾಗಬೇಕು. ಜೊತೆಗೆ ಪ್ರತಿ ಎಕರೆ ಮೆಣಸಿನಕಾಯಿಗೂ ಇಂತಷ್ಟು ಪರಿಹಾರವನ್ನು ನಿಗದಿ ಮಾಡಬೇಕನ್ನುವಂಥ ಒಂದು ಕೂಗನ್ನು ಇಲ್ಲಿನ ರೈತರು ಈಗ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮಧ್ಯಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.